ಇವತ್ತು ನಾವು ಹೋಟೆಲ್ನಲ್ಲಿ ಮಾಡುವಂತಹ ಮಸಾಲೆ ದೋಸೆನ ಹೇಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮಸಾಲೆ ದೋಸೆ ಮಾಡೋದಕ್ಕೆ ನಾನು ಒಂದೇ ಥರ ಕಪ್ಪಲ್ಲಿ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ. ನೀವು ಕಪ್ ಆರ್ ಬೌಲ್ನ ತೊಗೊಬೋದು. ಯಾವುದನ್ನು ತೊಗೊತೀರೋ ಅದರಲ್ಲೇ ಒಂದೇ ಥರದ್ರಲ್ಲೇ ನೀವು ಮೆಜರ್ಮೆಂಟ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ. ಅದೇ ಕಪ್ ಮೆಜರ್ಮೆಂಟಲ್ಲಿ 1/4 ಕಪ್ ಆಗೋಷ್ಟು ಉದ್ದಿನಬೇಳೆ, ಅದೇ ಕಪ್ ಮೆಜರ್ಮೆಂಟಲ್ಲಿ 1/4 ಕಪ್ ಅಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಮೆಂತೆ ಹಾಕಿ ಇದಕ್ಕೆ ಫುಲ್ ನೀರು ಹಾಕಿ 2 ಟೈಮ್ ನೀವು ವಾಶ್ ಮಾಡ್ಕೊಬೇಕಾಗತ್ತೆ. ವಾಶ್ ಮಾಡಿಬಿಟ್ಟು ನೀವು ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಅಂದರೆ ಮಾರ್ನಿಂಗ್ ನೆನೆಸ್ತಾ ಇದ್ದೀನಿ ನಾನು, ಈವ್ನಿಂಗ್ ಇದನ್ನು ರುಬ್ಬೋದಕ್ಕೆ. ಇವಾಗ ಅಕ್ಕಿ ಚೆನ್ನಾಗಿ ನೆಂದಿದೆ, ನಾವು ಇದನ್ನು ರುಬ್ಕೊಬೋದು. ಇಲ್ಲಿ ನೈಟ್ ರುಬ್ತಾ ಇದ್ದೀನಿ ನಾನು. ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡಿರ್ತೀರ ಆ ಕಪ್ಪನ್ನು ತಗೊಂಡು ರುಬ್ಬಿರೋ ಅಂತಹ ಹಿಟ್ಟಿಗೆ ನೀವು ನೈಟು 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕಬೇಕು. ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ದೋಸೆ ಕ್ರಿಸ್ಪಾಗಿ ಬರುತ್ತೆ. ಹೋಟೆಲಲ್ಲೆಲ್ಲ ಈ ಥರ ಅಕ್ಕಿ ಹಿಟ್ಟನ್ನ ಹಾಕಿ ನಿಮಗೆ ಮಿಕ್ಸ್ ಮಾಡಿ ದೋಸೆ ಮಾಡ್ತಾರೆ. ಇದರಿಂದ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ನಿಮಗೆ. ಇವಾಗ ಅಕ್ಕಿ ಹಿಟ್ಟು ಗಟ್ಟಿ ಆಗ್ತಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನೈಟ್ ಫುಲ್ ಅಂದರೆ ಒಂದು 8 ಅವರ್ಸ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಬಿಡಿ. ಹಿಟ್ಟು 8 ಗಂಟೆ ಚೆನ್ನಾಗಿ ನಾವು ನೈಟ್ ನೆನೆಸಿದ್ವಿ. ಇವಾಗ ನೋಡಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ. ನಾವಿವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ಸ್ಪೂನ್ ಆಗೋಷ್ಟು ಸಕ್ಕರೆನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸಕ್ಕರೆ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆವಾಗ ದೋಸೆ ನಿಮಗೆ ಕೆಂಪುಗೆ ಚೆನ್ನಾಗಿ ಕಲರ್ಫುಲ್ಲಾಗಿ ಬರುತ್ತೆ. ನೋಡಿ ದೋಸೆ ಈ ಹದಕ್ಕೆ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು 1 ಸ್ಪೂನಷ್ಟು ದೋಸೆ ಹಿಟ್ಟನ್ನ ಹಂಚ ಮೇಲೆ ಹಾಕಿ ನೀಟಾಗಿ ರೌಂಡ್ ಮಾಡ್ಕೋಬೇಕು. ನನಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಮಾಡ್ಕೊಳ್ಳಿ. ಹಾಕೊಂಡು ಆಗಿದ್ದಾದ್ಮೇಲೆ ನೀವು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಬೇಕು. ದೋಸೆಗೆ ಟೇಸ್ಟಿಗೋಸ್ಕರ ಸ್ವಲ್ಪ ತುಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಕೂಡ ಹಾಕೊಬೋದು. ಇವಾಗ ದೋಸೆ ಬೇಯ್ತಾ ಇದೆ. ಇದಕ್ಕೆ ನೀವು ಮಾಡಿಟ್ಕೊಂಡಿರೋಂಥ ಕೆಂಪು ಚಟ್ನಿನ ಹಾಕಬೇಕಾಗತ್ತೆ. ಈ ಕೆಂಪು ಚಟ್ನಿನ ಹೇಗೆ ಮಾಡೋದು ಅಂತ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ನೀವು ಎಣ್ಣೆನ ಹಾಕ್ಕೊಬೇಕಾಗತ್ತೆ. ಎಣ್ಣೆ ಹಾಕಿಲ್ಲ ಅಂತಂದರೆ ದೋಸೆ ರುಚಿ ಕಂಪ್ಲೀಟ್ ಆಗೋದೇ ಇಲ್ಲ. ಈ ಥರ ಸ್ವಲ್ಪ ಆಲೂಗಡ್ಡೆ ಪಲ್ಯನ ಹಾಕಿ ಇದು ಸ್ವಲ್ಪ ಬೇಯ್ತಾ ಇದ್ದಂಗೆ ನೀವು ಇದನ್ನು ಟರ್ನ್ ಮಾಡಬೇಕಾಗತ್ತೆ. ಈ ಥರ ನೋಡಿ, ಈ ಥರ ರೋಲ್ ಮಾಡಿಬಿಟ್ಟು ನೀವು ಮಕ್ಕಳಿಗೆ ಕೊಟ್ಟರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಬಿಸಿಯಾಗಿರೋಂತಹ ಮಸಾಲೆ ದೋಸೆ ರೆಡಿಯಾಗಿದೆ. ನಾವೀಗ ಇದನ್ನು ಸರ್ವ್ ಮಾಡ್ಬೋದು. ಎಲ್ಲರೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.